ವಿಜಯಪುರದಲ್ಲಿ ಅರ್ಚಕನ ಒಂದು ಬರ್ಬರ ಹತ್ಯೆಯಾಗಿದೆ. ಕಲ್ಲಿನಿಂದ ತಲೆಯನ್ನು ಜಜ್ಜಿ ಕೊಂದಿದ್ದಾರೆ ಕೆಲ ದುಷ್ಕರ್ಮಿಗಳು ಅಂತ ಹೇಳಲಾಗ್ತಾ ಇದೆ. ವಿಜಯಪುರದಲ್ಲಿ ಅರ್ಚಕನ ಒಂದು ಬರ್ಬರ ಹತ್ಯೆ ಆಗಿದೆ. ಕಲ್ಲಿನಿಂದ ತಲೆಯನ್ನು ಜಜ್ಜಿ ಕೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆಲ ದುಷ್ಕರ್ಮಿಗಳು. ಅಮಸಿದ್ದ ಬಿರಾದಾರ 35 ವರ್ಷದ ಬರ್ಬರ ಹತ್ಯೆಯಾದಂತಹ ಒಂದು ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಅರಕೇರಿ ಅಮೋಘ ಸಿದ್ಧ ಒಂದು ದೇಗುಲದ ಅರ್ಚಕ ಆಗಿದ್ದ ಈತ ಬಿರಾದಾರ ಅಂತ ಹೇಳಲಾಗ್ತಾ ಇದೆ. ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ವಿಜಯಪುರದ ಪೊಲೀಸರಿಂದ ಪ್ರಕರಣ ಕೂಡ ದಾಖಲಾಗಿದೆ. ಈ ಒಂದು ವಿಚಾರವಾಗಿ ಯಾರೋ ಒಬ್ಬರು ಅರ್ಚಕನನ್ನು ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಜಯಪುರದಲ್ಲಿ ಅರ್ಚಕನ ಒಂದು ಕೊಲೆಯಾಗಿರುವಂಥದ್ದು. ದುಷ್ಕರ್ಮಿಗಳು ಯಾರು, ಯಾಕೆ ಕೊಲೆ ಮಾಡಿದ್ರು, ಕೊಲೆಗೆ ಕಾರಣ ಏನು, ಯಾವ ವಿಚಾರಗಳು ಕೂಡ ಇನ್ನೂ ತಿಳಿದು ಬಂದಿಲ್ಲ. ಅಮಸಿದ್ದ ಬಿರಾದಾರ 35 ವರ್ಷದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಇದನ್ನು ಹತ್ಯೆ ಮಾಡಲಾಗಿದೆ. ಅರಕೇರಿ ಅಮೋಘ ಸಿದ್ಧ ದೇಗುಲದ ಒಂದು ಅರ್ಚಕ ಆಗಿದ್ದ ಈ ಬಿರಾದಾರ ಎನ್ನುವಂಥ ಒಂದು ವ್ಯಕ್ತಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ, ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಕೃತ್ಯವನ್ನು ಎಸಗಿದವರು ಯಾರು, ಇಷ್ಟು ಬರ್ಬರವಾಗಿ ಹತ್ಯೆ ಮಾಡಲು ಕಾರಣ ಏನು, ಇವೆಲ್ಲವೂ ಕೂಡ ತನಿಖೆಯ ನಂತರ ಬಯಲಾಗುತ್ತೆ. ಈ ರೀತಿಯಾದಂಥ ಒಂದು ಕೃತ್ಯವನ್ನು ಎಸಗಬೇಕಂದ್ರೆ ನಿಜಕ್ಕೂ ಕೂಡ ಏನಾದರೂ ಒಂದು ದೊಡ್ಡ ಮಟ್ಟದ ಕಾರಣ ಇದ್ದೇ ಇರುತ್ತೆ. ಸಂಬಂಧಪಟ್ಟಾಗ ಅಲ್ಲಿರುವಂಥ ಎಲ್ಲರನ್ನೂ ಕೂಡ ವಿಚಾರಿಸ್ತಾ ಇದ್ದಾರೆ. ಅವರ ಕುಟುಂಬದವರನ್ನ ಮತ್ತು ಅವರ ಸ್ನೇಹಿತರ ಒಂದು ವರ್ಗ ಏನಿರುತ್ತೆ ಅವರನ್ನು ಕೂಡ ವಿಚಾರಿಸಿ ಮಾಹಿತಿಯನ್ನು ತಿಳಿದುಕೊಳ್ಳುವಂತಹ ಒಂದು ಕೆಲಸವನ್ನು ಅಲ್ಲಿನ ವಿಜಯಪುರ ಗ್ರಾಮೀಣ ಪೊಲೀಸರು ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ವಿಚಾರ. ಪ್ರಕರಣವನ್ನು ದಾಖಲು ಮಾಡಿಕೊಂಡಂತಹ ಪೊಲೀಸರು ಎಲ್ಲ ಆಯಾಮದಲ್ಲಿಯೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅರ್ಚಕನ ಕೊಲೆಯಾಗಿದೆ, ಒಂದು ದೇವಸ್ಥಾನದ ಅರ್ಚಕನ ಕೊಲೆಯಾಗಿರುವಂಥದ್ದು. ಯಾರೋ ಬೇರೆಯವ್ರದ್ದಾದರೆ ಏನೋ ಇರಬಹುದು, ವೈಯಕ್ತಿಕ ದ್ವೇಷ ಅಂತ. ಅದು ದೇವಸ್ಥಾನದ ಅರ್ಚಕನ ಮೇಲೆ ಏನು ಕೋಪ ಇತ್ತು, ಯಾವ ಒಂದು ವಿಚಾರವಾಗಿ ಇತ್ತು, ಯಾರು ಇದನ್ನು ಮಾಡಿದ್ರು, ಎಲ್ಲ ಒಂದು ವಿಚಾರಗಳು ಕೂಡ ತನಿಖೆಯ ನಂತರ ಹೊರಗೆ ಬರಬೇಕು. ಪೊಲೀಸರು ಅವರ ಕೆಲಸವನ್ನು ಶುರು ಮಾಡಿಕೊಂಡಿದ್ದಾರೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆ ಒಂದು ವಿಚಾರದ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.